ಸತತ 6 ಸೋಲಾದ ನಂತರ ಅಂತೂ ಇಂತೂ ಗೆದ್ರಪ್ಪ, ಗೆಲುವಿನ ಟ್ರ್ಯಾಕಿಗೆ ಮತ್ತೆ ಮುರಳಿದ್ರಪ್ಪ ಪಂಜಾಬ್ ಕಿಂಗ್ಸ್. ಒಂದೇ ಒಂದು ಮ್ಯಾಚ್ ಜಾಸ್ತಿ ಗೆದ್ಬಿಟ್ಟಿದ್ರೆ ಸಖತ್ತಾಗಿರೋದಲ್ಲ ಗ್ರೋ ಅಂತ ಅನ್ಕೊಂತಿರ್ತಾರೆ ಪಂಜಾಬ್ ಕಿಂಗ್ಸ್ ಈ ಒಂದು ಟೈಮಲ್ಲಿ. ಯಾಕಂದ್ರೆ ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗೋಗ್ಬಿಟ್ರು ಅವರು 17 ಪಾಯಿಂಟಿಂದ. ಸೊ ಇವಾಗ ಕೂತ್ಕೊಂಡಿದ್ರೆ 15 ಪಾಯಿಂಟಲ್ಲಿ. ಇವತ್ತು ಇವ್ರು ಗೆಲ್ಲೋದ್ರ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಅಫಿಷಿಯಲಿ ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇವತ್ತರ ಪಂಜಾಬ್ ಏನೋ ಸೋತಿತ್ತು ಅಂತಂದಿದ್ರೆ ಖಂಡಿತ ಅವ್ರನ್ನ ಸೀನಲ್ಲಿ ಇರೋರು. ಸೊ ಇವ್ರು ಗೆದ್ದಿರೋ ಮೂಲಕ ಅವ್ರು ಔಟ್ ಆಗಿದ್ದಾರೆ. ಸೊ ಇನ್ನು ಇರೋದೇ ಅಂತ 3 ಟೀಮ್ ಗೊತ್ತಿರೋದು, RR, KKR ಜೊತೆಗೆ ಪಂಜಾಬ್ ಕಿಂಗ್ಸು. ಸೊ ಇವ್ರು ವೆಯ್ಟ್ ಮಾಡಬೇಕಾಗಿದೆ. ಡಿಪೆಂಡೆನ್ಸಿ ಬಿದ್ದಿದೆ ರಾಜಸ್ಥಾನ್ ರಾಯಲ್ಸ್ ಮೇಲೆ. ಸೊ ಆ ಮ್ಯಾಚು ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಆಗಿರುತ್ತೆ. KKR ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಇವ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಲಾಸ್ಟ್ ಮ್ಯಾಚ್ಗೆ ಏನಾದ್ರು ಹೋಗಬೇಕು ಅಂತ ಅಂದರೆ ಹೌದು, ನೆಟ್ ರನ್ ರೇಟು ಮ್ಯಾಟ್ರ್ ಆಗುತ್ತಲ್ಲಪ್ಪ ಪಂಜಾಬ್ ಕಿಂಗ್ಸ್. ಇನ್ ಕೇಸ್ ಇವ್ರನ್ನ ಸೋತು RR ಅವರು ಲಾಸ್ಟ್ ಮ್ಯಾಚ್ ಹೋಗ್ತಾರೆ ಅಂತಂದರೆ ನೆಟ್ ರನ್ ರೇಟಿಂಗ್ ಮ್ಯಾಟ್ರಿಗೆ ಬರುತ್ತೆ. ಸೊ ಇಬ್ಬರಿಗೂ ಕೂಡ ನಿಂತ್ಕೊಳ್ಳುತ್ತೆ. ಸೊ ಒಳ್ಳೆ ಮಜವಾಗಿರುತ್ತೆ. ಲಾಸ್ಟ್ ಮ್ಯಾಚ್ಗೆ ಏನಾದ್ರು ಹೋಗ್ಬಿಡ್ತು ಅಂದರೆ, RR ಸೋತೋಗ್ಬಿಟ್ಟು ಹಂಗೇನಾರು ಆಗ್ಬಿಡ್ತು ಅಂದರೆ ಅಜ್ಜಿ ಫುಲ್ಲು ಒಂಥರ ಸೈಕ್ ಮ್ಯಾಚ್ ಅಂತ ಅಂದ್ಕೊಳ್ಳಿ. ನಾಳೆ ಗೊತ್ತಾಗುತ್ತಲ್ಲಪ್ಪ, ನಾಳೆನೇ ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. ಸೊ ಒಟ್ಟಲ್ಲಿ ಎಲ್ಲ ಮ್ಯಾಚನ್ನು ಕೂಡ ಕ್ರೂಷಿಯಲ್ ಮ್ಯಾಚ್ ಆಗ್ತದೆ. ಗೊತ್ತಾ ಏನು ಇವತ್ತು ಆಡಿದ್ದು ಸರ್ಪಂಚ್ ಸಾಬು, ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟು, ನಿಂತ್ಕೊಂಡು ಮ್ಯಾಚ್ನ ಮುಗಿಸ್ತಾರೆ. ಸೆಂಚುರಿನ ಹೊಡೆದ್ಬಿಟ್ಟು, ಮೊದಲನೇ ಸೆಂಚುರಿನ ಹೊಡೆದ್ಬಿಟ್ಟು. ಲಾಸ್ಟ್ ಸೀಸನೇ ಬರಬೇಕಾಗಿರೋ ಸೆಂಚುರಿ, ಬಟ್ ಬಂದಿರಲಿಲ್ಲ. ಸೆಲ್ಫ್ಲೆಸ್ ಆಗಿ ಆಡಿದ್ರು. ಇವತ್ತು ಕೂಡ ಏನಲ್ಲೇನು ಸೆಲ್ಫ್ಲೆಸ್ ಆಗಿ ನಾಳೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಏನು ಸೆಂಚುರಿ ಬರಲೇಬೇಕು ಅನ್ನೋ ಒಂದು ಇಂಟೆಂಟ್ ಅಂಥ ಮಟ್ಟಿಗೆ ಏನಿರಲಿಲ್ಲ. ಸೆಂಚುರಿ ಹೊಡಿಲೇಬೇಕು ಅಂತ ರನ್ ತೊಗೊಳ್ತಾ ಇದ್ರು. ಇಲ್ಲ ಆದ್ರೂ ನಿಂತ್ಕೊಂಡು 6 ಹೊಡಿಬೇಕು ಅಂತ ಏನು ಕಾಯಿಸ್ತಿರ್ಲಿಲ್ಲ ಅಲ್ಲಿ ಇದ್ದಂಥವ್ರು ನಾವು. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಒಂಥರ ಸಿಂಗಲ್ ಹ್ಯಾಂಡ್ಲಿ ಒಂಟಿ ಸಲಾಗ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಪ್ರಭ್ಸಿಮ್ರಾನ್ ಸಿಂಗ್ ಅವ್ರ ಜೊತೆಗೆ ಸಾಕಾದ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಅವರು. ಹೌದು, ಅಲ್ಲಿ ಇಲ್ಲಿ ಫ್ಲಾಸ್ಗಳಾಗಿದೆ ಇವತ್ತು ಪಂಜಾಬ್ ಕಿಂಗ್ಸ್ ಕೂಡ. ಕ್ಯಾಚ್ಗಳು ಇವತ್ತು ಕೂಡ ಡ್ರಾಪ್ ಆಯಿತು. ಶ್ರೇಯಸ್ ಅಯ್ಯರೇ ಕ್ಯಾಚ್ ಬಿಟ್ಬಿಟ್ರಲಾಗಿರೋ ರಿಷಬ್ ಪಂತ್. ಬಟ್ ಏನಂತ ಕಾಸ್ಟ್ಲಿ ಏನಾಗಲಿಲ್ಲ. ಕ್ಯಾಚಸ್ಸು ಬಿಟ್ಟಿದ್ದಾರೆ, ಬಟ್ ಕಾಸ್ಟ್ಲಿ ಏನಾಗಿಲ್ಲ ಇವತ್ತು. ಆ ಕ್ಯಾಚಸ್ ಬಿಟ್ಟಿರೋದು ಏನೋ 4 ರನ್ 5 ರನ್ ಕಾಸ್ಟ್ಲಿ ಆಗಿರ್ಬೋದು ಅಷ್ಟೇ. ಅದು ಬಿಡ್ತು ಜಾಸ್ತಿ ಕಾಸ್ಟ್ಲಿ ಆಗಿಲ್ಲ. ಏನಾದ್ರು ಹೆವಿ ಕಾಸ್ಟ್ಲಿ ಆಗೋಗ್ಬಿಟ್ಟಿತ್ತು ಅಂತಂದರೆ ಆ ಒಂದು ಕ್ಯಾಚ್ ಡ್ರಾಪು ಅವಾಗ ಮತ್ತೆ ತಗಲಾಕೊಂಡ್ಬಿಟ್ರವರು. ಬಟ್ ಆದರೂ ಕೂಡ ಸೀರಿಯಸ್ ಥಿಂಗ್ ಟು ವರಿಗರು. ಕ್ಯಾಚ್ ಡ್ರಾಪ್ ಆಗ್ತಾನೆ ಇದ್ದಾವೆ. ಎಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇಲ್ಲ ಪಂಜಾಬ್ ಕಿಂಗ್ಸ್ಗೆ ಅನ್ನೋ ಎಲ್ಲ ಏನೂ ಇಲ್ಲ. ಕ್ಯಾಚ್ಗಳು ಡ್ರಾಪ್ ಆಗ್ತವೆ. ಸಿಟ್ರ್ ಕ್ಯಾಚ್ಗಳೇ, ಈಸಿ ಕ್ಯಾಚ್ಗಳನ್ನೇ ಕ್ಯಾಚ್ ಡ್ರಾಪ್ ಆಗ್ತಾ ಇದ್ದಾವೆ. ಸೊ ಟಾಸ್ ಗೆಲ್ತಾರೆ ಪಂಜಾಬ್ ಕಿಂಗ್ಸು. ನಾವು ಈ ಸಲ ಬ್ಯಾಟಿಂಗ್ ಅಲ್ಲ ಅಮ್ಮ, ಬೌಲಿಂಗ್ ಮಾಡ್ತೀವಿ, ನಾವು ಚೇಸ್ ಮಾಡ್ತೀವಿ, ಚೇಸ್ ಕಿಂಗ್ಸ್ಗಳು ನಾವು ಅಂತ ಬ್ಯಾಟಿಂಗಿಗೆ ತಳ್ತಾರೆ ಇವ್ರನ್ನ. ಸೊ ಇವ್ರು ಅಲರ್ಜಿ ಇವರು ಗೊತ್ತಲ್ಲಪ್ಪ, ಇವತ್ತು ಮಿಚೆಲ್ ಮಾರ್ಷ್ ಬೇರೆ ಇಲ್ಲ. ಸೊ ಇವ್ರು ಯಾರೋ ಕುಲಕರ್ಣಿ ಅವ್ರನ್ನ ಕಳಿಸಿದ್ರು. ಅವ್ರು ನೋಡಿದ್ರೆ ಡಕ್ಔಟಲ್ಲಿ ಎಡ್ಜ್ ಆಗಿಬಿಟ್ಟು ಗಾನ್ ಕೇಸು. ಸೊ ಈ ಕಡೆ ಒಂದು ಜಾಸ್ ಇಂಗ್ಲಿಷ್ ಅವರು ಒಳ್ಳೆ ಒಂದು ಕನ್ಸಿಸ್ಟೆನ್ಸಿನ ತೋರಿಸ್ತಾರೆ. ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚಲ್ಲಿ ಇವರು 50ನ ಹೊಡೆದಿದ್ದಾರೆ. ಸೊ ಅದರಿಂದ ಪರವಾಗಿಲ್ಲ ಮ್ಯಾಚ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅವರ ಇನ್ನೂ ಅವ್ರೇನೋ ಸಖತ್ತಾಗಿ ಇದ್ದಿತ್ತು ಅಂದ್ರೆ ಇನ್ನೂ ಮಸ್ತಾಗಿ ಕಾಣಿಸ್ಕೊಂಡಿರೋದು ಲಕ್ನೋ ಸೂಪರ್ ಜೈಂಟ್ಸು. ಮಿಚೆಲ್ ಮಾರ್ಷ್ ಇದ್ದಿತ್ತು ಅಂದರೆ ಇಬ್ಬರ ಒಂದು ಓಪನಿಂಗ್ ಪ್ಯಾನ್ ಇದೆ, ಸಾಲಿಡ್ ಆಗಿತ್ತು. ಜಾಶ್ ಇಂಗ್ಲಿಷ್ ಜೊತೆಗೆ ಮಿಚೆಲ್ ಮಾರ್ಷ್ ಅವರು ಅನ್ಫಾರ್ಚುನೇಟ್ಲಿ ಮಿಸ್ ಆಗಿದ್ದರಿಂದ ಕುಲಕರ್ಣಿ ಏನು ಸಾಥ್ ಕೊಡಲಿಲ್ಲ. ನಿಕೋಲಸ್ ಪೂರನ್ ಕೂಡ ಬಂದ್ಬಿಟ್ಟು ನನಗೆ ಬೋಲ್ಡ್ ಆಗಿದ್ದು. ಮಾರ್ಕೋ ಆ್ಯನ್ಸನ್ ಕಂಬ್ಯಾಕು ಕೂರಿಸ್ಬಿಟ್ಟಿದ್ರು. ಕುತ್ಕಾಗೋರು ನೀನು ಸುಮ್ಮನೆ ಹಮ್ಮಿಕೊಂಡು ಅಂತ. ಇನ್ನೇನು ಸೋಲ್ತಾ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಸೋಲ್ತಾ ಇತ್ತು ಅಂದರೆ ಎಲ್ಲ ಆಲ್ಟ್ರೇಷನ್ ಮಾಡ್ತಾ ಇರ್ತಾರೆ. ಏನೂ ಸರಿ ಗೊತ್ತಿಲ್ಲ ಟೀಮಲ್ಲಿ ಅಂತ. ಪಂಜಾಬ್ ಕಿಂಗ್ಸ್ ಆಲ್ಟ್ರೇಷನ್ ಮಾಡ್ಕೊಂಡು ಇಲ್ಲ, ಇದು ಬೇಕಾಗಿಲ್ಲ, ಒರಿಜಿನಲ್ಗೆ ಹೋಗೋಣ, ಒರಿಜಿನಲ್ ಪ್ಲಾನ್ಗೆ ಹೋಗ್ಬಿಡೋಣ ನಾವು ಅಂತ ಮಾರ್ಕೋ ಆ್ಯನ್ಸನ್ನ ಕರ್ಕೊಂಬಂದು ಹಾಕ್ತಿದ್ರು. ಅವರು ಕೂಡ ವಿಕೆಟ್ನ ಇದ್ದಿದ್ದಾರೆ. ಆ್ಯಂಡ್ ಯೂಸುಫ್ ಚಾಹಲ್ಗೆ ಬೌಲಿಂಗು ಕೂಡ ಕೊಡ್ತಾ ಇರಲಿಲ್ಲ. ಒಂದೊಂದು ಮ್ಯಾಚ್ ಬೌಲಿಂಗೇ ಹಾಕಿಲ್ಲ ಅವರು. ಸೊ ಇವತ್ತು 2 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿದ್ದು. ಆ್ಯಂಡ್ ಎಕನಾಮಿಕಲ್ ಸ್ಪೆಲ್ನ ಕೂಡ ಇವತ್ತು ಯೂಸುಫ್ ಚಾಹಲ್ ಹಾಕಿದ್ದಾರೆ. ಕಾಮಿಡಿ ಏನು ಅಂದರೆ ಬದೋನಿ ಅವರ ವಿಕೆಟು ಸಾಕತ್ತಾಗಿ ಆಡ್ತಿರೋ ಗುರು. ಕ್ವಿಕ್ಕಾಗೆ 40+ ರನ್ಸ್ನ ಹೊಡೆದಿದ್ರು. ಮಿಡ್ಲ್ ಓವರ್ಸನ್ನೇ ಎತ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಆಕ್ಸಿಡೇಟ್ ಮಾಡ್ಕೊಂಡು 5th ಗೇರ್ಗೆ ಹಾಕೊಂಡಿದ್ರಾಗಲೇ ನೆಕ್ಸ್ಟ್ ಲೆವೆಲ್ ನಿನ್ನ ಟಾಪ್ ಗೇರ್ ಫುಲ್ 6th ಗೇರ್ 7th ಗೇರ್ ಹಾಕೊಬೇಕಾಗಿತ್ತು. ಸೊ ಅಷ್ಟೊತ್ತಲ್ಲಿ ನೋಡಿ ಒಂಥರ ಫನಿ ಡಿಸ್ಮಿಸಲ್ ಅಂತ ಹೇಳಬೇಕು, ಕೇರ್ಲೆಸ್ನೆಸ್ ಅಂತ ಹೇಳಬೇಕು ಬದೋನಿ ಅವರಿಂದ. ಸೊ ಅಲರ್ಟ್ ಆಗಿರುತ್ತೆ. ಇನ್ನು ಮುಂದೆ ಯಾರು ಅಲರ್ಟ್ ಆಗಿರ್ತಾರೆ. ಕಾಲು ಏರಲ್ಲಿ ಇತ್ತು ಗುರು, ತಾರ್ಜಿಕಾಗಿ ಬ್ಯಾಟ್ ಬೀಸ್ಕೊಂಡು ಹಿಂಗೆ ನಿಂತ್ಕೊಂತವ್ರು ಅಲ್ಲಿ ಹೋಗ್ಬಿಟ್ಟಲ್ಲಿ. ಇನ್ನು ಕೀಪರ್ ಕೈಲೇ ಐತೆ ಬಾಲು, ಇನ್ನದೇನು ಬಾಲ್ ಏನು ಡೆಡ್ ಆಗಿಲ್ಲ. ಆಗಲೇ ಒಂಥರ ಕೇರ್ಲೆಸ್ನೆಸ್ ಬಂದ್ಬಿಟ್ಟಿತ್ತು. ಕಾಲು ಏರಲ್ಲಿದ್ದಾಗ ನಾವು ನೋಡಿ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿತ್ತು ಪ್ರಭ್ಸಿಮ್ರಾನ್ ಸಿಂಗ್ದು. ಅದು ಚಹಲ್ದಲ್ಲ ವಿಕೆಟು, ಪ್ರಭ್ಸಿಮ್ರಾನ್ ಸಿಂಗಿಗೆ ಕೊಡಬೇಕು ವಿಕೆಟ್. ಸಾಕಾದಾಗ ಏರಲ್ಲಿ ಇರೋವಂಥ ಟೈಮಲ್ಲೇ ಒಂದು ಕಾನ್ಷಿಯಸ್ನೆಸ್ ಇದೆಯಲ್ಲ, ಗೇಮ್ ಕಾನ್ಷಿಯಸ್ ಅವೇರ್ನೆಸ್ ಇದೆಯಲ್ಲ, ಪಟನಂಗೆ ಎತ್ತೋವಂಥದ್ದು. ಸೊ ಅದನ್ನು ಮಾಡಿ ತೀರ್ತಾರೆ ಬದೋನಿಯವರು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಡೆದಿರೋರೇನೋ. ಅಬ್ದುಲ್ ಸಮೂದ್ ಲಾಸ್ಟಿಗೆ ಬಂದ್ಬಿಟ್ಟು ಒಂದು 30+ನ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಅದು ಒಂದು ಮೈನ್ ಚಂಕ್ ಆಫ್ ರನ್ಸ್ ಆಗಿತ್ತು. ಇವ್ರದ್ದು ಬಿಡ್ತು ಅಂತಂದರೆ, ಬದೋನಿಯವ್ರದ್ದು ಬಿಡ್ತು ಅಂತಂದರೆ. ಇನಿಷಿಯಲಿ ಹೊಡೆದಿದ್ದು ಜಾಶ್ ಇಂಗ್ಲಿಷ್ ಅವರು. ಸೊ ಸಖತ್ತಾಗೆ ಬೌಲಿಂಗ್ನ ಹಾಕಿದ್ದಾರೆ ಅಂತ ಹೇಳ್ಬೇಕು. ಕಂಪೇರ್ ಮಾಡ್ತು ಅಂತಂದರೆ ರೀಸೆಂಟಾಗಿ ಎಲ್ಲ ಗೇಮ್ಸ್ಗಳನ್ನ ಕಂಪೇರ್ ಮಾಡ್ತಾರೆ. ಲಾಸ್ಟಿಗೆ ಒಂದು 3 ಓವರ್ ಪರವಾಗಿಲ್ಲ, ಚೆನ್ನಾಗೇ ಬೌಲಿಂಗ್ ಆಯಿತು. ಆ್ಯಕ್ಚುಲಿ 15 ಓವರ್ಗೆ ಅವ್ರದ್ದು 155 ಮೇಲೆ ಇರುತ್ತೆ ಸ್ಕೋರು. ಸೊ ಅಲ್ಲಿಂದ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಸ್ಕೋರ್. ಹಂಗೆ ನೋಡೋಕೋದ್ರು ಲಾಸ್ಟ್ 5 ಓವರ್ ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗೇ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಅವರು ಬೌಲಿಂಗ್ನ ಅಂತಲೇ ಹೇಳ್ತೀನಿ ಮಗ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಬರ್ತಾರೆ. ಇವರು 6 ವಿಕೆಟ್ ಕಳ್ಕೊಂಡಿದ್ರೆ ಪಂಜಾಬ್ ಕಿಂಗ್ಸ್ ಅವರು ಜಸ್ಟ್ 3 ವಿಕೆಟ್ನ ಕಳ್ಕೊಂಡು ಏನಾದ್ರು ಬುಡುಕಿಡಕ್ಕೆ ಹೋಗುತ್ತಾ, ಲಾಸ್ಟ್ ಓವರ್ಗೆ ಹೋಗ್ಬಿಡುತ್ತೆ. 1 ಪಾಯಿಂಟಲ್ಲಿ ಅನ್ನಿಸ್ತಿತ್ತು ಲಾಸ್ಟ್ ಓವರ್ಗೆ ಹೋಗುತ್ತೆ ಇದು ಗೇಮು ಅನ್ನತ್ತ. ಬಟ್ ಲಾಸ್ಟ್ ಓವರ್ಗೆ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ, ಬದನೆಕಾಯಿ ಹೋಗಿಲ್ಲ. ಮೊದಲನೇ ಬಾಲೇ ವಿಕೆಟ್ ಬಿದ್ದಾಗ ಸೈಕ್ ಆಗೋಗ್ಬಿಟ್ರು ಪಂಜಾಬ್ ಕಿಂಗ್ಸ್ ಅವರು. ಏನು ಗುರು ಇದು ಹಿಂಗಾಗ್ತೈತೆ, ಮತ್ತೆ ಅಲ್ಲಿ ಹೊಡಿತದಾ ಅನ್ನೋ ಥರ ಅನ್ಕೊಂಡ್ಬಿಟ್ವಿ. ನಾವು ಕೂಡ ಹಂಗೆ ಅನ್ಕೊಂಡ್ವಿ.
ಬಟ್ ಫಸ್ಟ್ ಬಾಲು ಇವರು ಪ್ರಿಯಾಂಶ್ ಆರ್ಯ ಅವ್ರಿಗೆ ಅವರು ಔಟ್ ಆಗ್ತಾರೆ. ಶಮಿ ಅವ್ರಿಗೆ ಇವತ್ತು 2 ವಿಕೆಟ್ನ ತೆಗೆದಿದ್ದಾರೆ. ಸೊ ಫಸ್ಟ್ ವಿಕೆಟು ಪುಲ್ ಮಾಡೋಕೆ ಹೋಗ್ಬಿಟ್ಟು ಆರಾಮಾಗಿ ಇವತ್ತು ಅರ್ಜುನ್ ಟೆಂಡೂಲ್ಕರ್ ಬೇರೆ ಹಾಕೊಂಡಿದ್ರು. ಅರ್ಜುನ್ ಟೆಂಡೂಲ್ಕರ್ ಸಖತ್ತಾಗಿ ಕ್ಯಾಚ್ನ ಇದಾಕೊಂತಾರೆ. ಒಂದು ಬೋಲ್ಡ್ ಬೆರ್ತ್ LBW ಬೇರೆ ಮಾಡ್ತಾರೆ. ಸೊ ಮೊದಲನೇ ವಿಕೆಟ್ ಈ ಸೀಸನ್ಲಿ ಅರ್ಜುನ್ ಟೆಂಡೂಲ್ಕರ್ಗೆ. ಆ್ಯಂಡ್ ಬ್ಯಾಟಿಂಗು ಸಿಕ್ಕಿದೆ, ಬೌಲಿಂಗು ಸಿಕ್ಕಿದೆ. ಅರ್ಜುನ್ ಟೆಂಡೂಲ್ಕರ್ ಬ್ಲೇಮ್ ಮಾಡೋಂಗಿಲ್ಲ, ನಮಗೆ ಬ್ಯಾಟಿಂಗು ಕೊಟ್ಟಿಲ್ಲ, ಬೌಲಿಂಗು ಕೊಟ್ಟಿಲ್ಲ, ಈ ಸೀಸನ್ ಕಂಪ್ಲೀಟಾಗಿ ಬೆಂಚಲ್ಲಿ ಕೂರಿಸಿದ್ರಿ ಅಂತ ಬ್ಲೇಮ್ ಮಾಡೋಂಗಿಲ್ಲ. ಕೊಟ್ಟಿದ್ದಾರಲ್ವ ಅವಕಾಶನ, ಡೆಡ್ ಓವರ್ ಮ್ಯಾಚ್ ಆಗಿರ್ಬೋದು, ಅವಕಾಶ ಕೊಟ್ಟಿದ್ದಾರೆ, ಸಿಕ್ಕಿದೆ. ಆ್ಯಂಡ್ ಪರವಾಗಿಲ್ಲ, ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಅರ್ಜುನ್ ಟೆಂಡೂಲ್ಕರ್ನು ಕೂಡ ಒಳ್ಳೆ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ಕ್ಯಾಚಿಂಗ್ ಆಗಿರಲಿ, ಬೌಲಿಂಗ್ ಆಗಿರಲಿ, ಬ್ಯಾಟಿಂಗ್ ಆಗಿರಲಿ, ಎಲ್ಲಾನು ಕೂಡ ಸಿಕ್ಬಿಟ್ಟಿದೆ ಇವತ್ತು ಅಂತ ಹೇಳ್ಬೇಕು ಅರ್ಜುನ್ ಟೆಂಡೂಲ್ಕರ್ಗೆ. ಸೀಸನಲ್ಲಿ ಸಿಗದಿರೋದೆಲ್ಲ ಒಂದನೇ ಮ್ಯಾಚಲ್ಲೇ ಸಿಕ್ಬಿಟ್ಟಿದೆ. ಅದಾದ ನಂತರ ಕೂಪರ್ ಕಾನ್ಲೆ ಅವರು ಶಮಿ ಅವರ ಬಾಲಿಗೆ ಬೋರ್ಡ್ ಆಗ್ತಾ ಇದ್ದಂಗೆ 2 ವಿಕೆಟು ಬೇಗ ಡೌನು. 20+ಗೆ 2 ವಿಕೆಟ್ ಡೌನ್ ಆಗಿತ್ತು. ಅವ್ರದ್ದು ಕೂಡ ಡೌನ್ ಆಗಿತ್ತು. LSG ಅವ್ರದ್ದು ಕೂಡ 2 ವಿಕೆಟ್ನ ಬೇಗನೆ ಆಲ್ಮೋಸ್ಟ್ 20ಸ್ಗೆ ಅವರು ಕೂಡ ಕಳ್ಕೊಂಡಿದ್ರು. 2 ವಿಕೆಟ್ ಬೇಗ ಕಳ್ಕೊಂಡು ಕೂಡ ಔಟ್ ಹೊಡಿದ್ರು. ಇವ್ರು ನೋಡಿ ಆರಾಮಾಗಿ ಸೇಸ್ ಆನ್ ಮಾಡಿಬಿಟ್ಟು ಬಿಸಾಕಿದ್ರಿ. 200 ಹೊಡೆದಿಲ್ಲ, 190+. ಸೊ 200 ಹೊಡೆದ್ಬಿಟ್ಟು ಇವರು ಆರಾಮಾಗಿ ಸಲೀಸಾಗಿ ಚೇಸ್ ಆನ್ ಮಾಡಿದ್ರು. ಯಾಕೆಂದ್ರೆ ಮುಖ್ಯ ಕಾರಣ ಆಗಿದ್ದು ಒಂದು ಹೆವಿ ಪಾರ್ಟ್ನರ್ಶಿಪ್ಪು. ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಶ್ರೇಯಸ್ ಅಯ್ಯರ್ ನಿಂತ್ಕೊಂಡು ಕಚ್ಕೊಂಡು ಅಲಚ್ಚಾಗಿ ಆಡಿದ್ದು ಅಲ್ಲಿ. ಬೋಧೋನಿ ಅವರೊಂದು ಆಫ್ ಚಾನ್ಸ್ ಅಂತ ಅಂದ್ಕೊಳ್ಳಿ, ಬಟ್ ಕನ್ವರ್ಟ್ ಮಾಡಬಹುದಾಗಿತ್ತು ಅಂತ ನನ್ಗೆ ಸ್ವಲ್ಪ ನೆಲದಲ್ಲಿ ಉಚ್ತಲ್ಲ ಅದು ಬಾಲು. ಸೊ ಅದನ್ನು ನಾಟ್ಔಟ್ ಆಗಿ ಕೂಡ ಡಿಕ್ಲೇರ್ ಮಾಡ್ತಾರೆ. ಸೊ ಅದು ಏನಾದ್ರು ಬಂದಿತ್ತು ಅಂದರೆ ಸ್ವಲ್ಪ ಒಳಗಡೆ ರೆಸ್ಟ್ರಿಕ್ಟ್ ಆಗಿರೋದು. ಬಟ್ ಸೀರಿಯಸ್ಲಿ ಹೊಡೆದಿರೋರು ಏನೇನು ಇನ್ನೂ ಒಂದು 10-15 ರನ್ ಹೊಡೆದಿದ್ರು, ಇನ್ನೊಂದು 20 ರನ್ ಹೊಡೆದ್ರು ಕೂಡ ಹೊಡೆದಿರೋ ಥರನೇ ಕಾಣಿಸ್ತಾ ಇತ್ತು. ಈ ಒಂದು ಸ್ಕೋರ್ ಆರಾಮಾಗಿ ಸಲೀಸಾಗಿ ಚೇಸ್ ಆನ್ ಮಾಡಿರೋರು. ಸೊ ಯಾಕಂದರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಲ್ಲಿ. ಶ್ರೇಯಸ್ ಅಯ್ಯರ್ದು ಒಂದು ಆಪರ್ಚುನಿಟಿ ಅದೊಂದು ಬಿಡ್ತು ಅಂದ್ರೆ, ಬೋಧೋನಿ ಅವ್ರದ್ದು ಸ್ವಲ್ಪ ರಬ್ ಆಗಿತ್ತು ಗ್ರಾಸ್ತಿಗೆ, ಅದು ಬಿಡ್ತು ಅಂತಂದರೆ ಇನ್ಯಾವುದು ಕೂಡ ಅಂಥ ಆಪರ್ಚುನಿಟಿ, ಹೆವಿ ಆಪರ್ಚುನಿಟಿ ಅನ್ನೋದು ಕ್ರಿಯೇಟ್ ಆಗಲಿಲ್ಲ. ಶ್ರೇಯಸ್ ಅವರು ಕ್ಯಾಚ್ ಬಿಟ್ಟರು, ಫಸ್ಟ್ ಇನ್ನಿಂಗ್ಸಲ್ಲಿ ಕ್ರಿಯೇಟ್ ಆಗಿತ್ತು. ಸೊ ಅದು ಬಿಟ್ಟು ನೋಡಿದ್ರೆ ಇಲ್ಲಿ ಅಂಥ ಆಪರ್ಚುನಿಟಿಗಳು ಕ್ಯಾಚ್ಗಳು ಡ್ರಾಪ್ ಮಾಡಿಬಿಡಿದ್ರು. ಅಂಥದ್ದೆಲ್ಲ ಏನು ಕಾಣಿಸ್ಲಿಲ್ಲ. LSG ಅವರು ಚೆನ್ನಾಗೇನೋ ಪರವಾಗಿಲ್ಲ ಬೌಲಿಂಗ್ ಮಾಡಿದರೆ, ಫೀಲ್ಡಿಂಗ್ ಕೂಡ ಡಿಸೆಂಟಾಗಿ ಮಾಡಿದರೆ. ಬಟ್ ಇನ್ನೊಂದು ಸ್ವಲ್ಪ ಸ್ಕೋರ್ ಬೇಕಾಗಿತ್ತು ಪಂಜಾಬ್ ಕಿಂಗ್ಸ್ ಇರುವಂಥ ಒಂದು ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟ್ಗೆ ಅಂತ ಅನ್ನಿಸ್ತು. LSG ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು. ಯಾಕಂದರೆ 15 ಓವರ್ಗೂ ಒಂಥರ ಆಡಿದ್ರು, ಅದಾದಮೇಲೆ ಸ್ಕೋರೇ ಬರಲಿಲ್ಲ ಅವರಿಗೆ. ಲಾಸ್ಟ್ 5 ಓವರ್ ಜಾಸ್ತಿ ಬೇಕಾಗಿತ್ತು, 60-70 ರನ್ ಬೇಕಾಗಿತ್ತು. ಬಟ್ ಅವ್ರಿಗೆ ಅಷ್ಟು ರನ್ ಬರಲಿಲ್ಲ. 200 ಕ್ಲಾಕ್ ಆಗಬೇಕಾಯಿತು, 200 ಕ್ಲಾಕ್ ಆಗಲಿಲ್ಲ. ಪಂಜಾಬ್ ಕಿಂಗ್ಸ್ ಗೊತ್ತಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಬಟ್ ಫೇಲ್ ಆಗಿರ್ಬೋದು, ಲಾಸ್ಟ್ 6 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಫೇಲ್ ಆಗಿರ್ಬೋದು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದನ್ನು ಕೂಡ ಫೇಲ್ ಆಗಿರ್ಬೋದು. ಬಟ್ ಇಲ್ಲ, ಇವತ್ತು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಹೌದು, ಈ ಒಂದು ಟಾರ್ಗೆಟ್ನ ಚೇಸ್ ಆನ್ ಮಾಡಬೇಕು ಅಂದರೆ 200 ಆಲ್ಮೋಸ್ಟ್ ಕ್ಲೋಸ್ ಟು ಇದ್ದಾಗ ಕ್ಯಾಪ್ಟನ್ ಸರ್ಪಂಚ್ ಸಾಬ್ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸಲ ಕೂಡ ನೀವು ನೋಡಿ ಶ್ರೇಯಸ್ ಅಯ್ಯರ್ ನಿಂತ್ಕೊಂಡಿತ್ತು ಅಂದರೆ ಆಲ್ಮೋಸ್ಟ್ ಮ್ಯಾಚ್ ಮುಗದೇ ಇದೆ ಪಂಜಾಬ್ ಕಿಂಗ್ಸ್ಗೆ. ಶ್ರೇಯಸ್ ಅಯ್ಯರ್ ಔಟ್ ಆಯಿತು ಅಂದರೆ ಮಾತ್ರ ಅವ್ರಿಗೆ ಒಂದು ಸ್ವಲ್ಪ ತಿನ್ಕಾಟ, ತಡದಾಟ, ಅದು ಇದು ಎಲ್ಲ ತಡವರ್ಸ್ಬಿಡೋದು ಪಂಜಾಬ್ ಕಿಂಗ್ಸ್. ಶ್ರೇಯಸ್ ಅಯ್ಯರ್ ಕ್ರೀಸಲ್ಲಿ ಇದ್ದಾರೆ ಅಂತಂದರೆ ಅದ್ರ ಧೈರ್ಯನೇ ಬೇರೆ. ಒಂಥರ RCBಗೆ ವಿರಾಟ್ ಕೊಹ್ಲಿ ಯಾರು ನಿಂತ್ಕೊಂತಾರೋ ಆ ಥರ ನಿಂತ್ಕೊಂತಾರೆ ಪಂಜಾಬ್ ಕಿಂಗ್ಸ್ಗೆ ಶ್ರೇಯಸ್ ಅಯ್ಯರ್. ಅವ್ರು ಇರೋವರೆಗೂ ಕೂಡ ಮ್ಯಾಚು ನಮ್ಮ ಕೈಲಿದೆ ಅಂತ ಹೋಪ್ಸ್ನ ಇಟ್ಕೊಂಡಿರ್ತಾರೆ ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ಗಳು. 140 ರನ್ ಪಾರ್ಟ್ನರ್ಶಿಪ್ ಮಗ ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಶ್ರೇಯಸ್ ಅಯ್ಯರ್ದು. ಕಡೆಗೆ ಅರ್ಜುನ್ ಟೆಂಡೂಲ್ಕರ್ ಅವ್ರಿಗೆ ಅವರ ಲಾಸ್ಟ್ ಸ್ಪೆಲ್ಲಲ್ಲಿ LBW ಆಗಿ ಹೋಗ್ತಾರೆ. ಪ್ಲಮ್ ಇನ್ ಫ್ರಂಟು ಔಟ್ ಕೊಡಲೇಬೇಕಾಯ್ತು. ಅಂಪೈರ್ ಸೀದಾ ಕೊಟ್ಬಿಟ್ರು. ಅರ್ಜುನ್ ಟೆಂಡೂಲ್ಕರ್ ಅಷ್ಟಿಷ್ಟಂತೂ ಖುಷಿಯಾಗಿರಲ್ಲ ಇವತ್ತು. ಪ್ರಭ್ಸಿಮ್ರಾನ್ ಸಿಂಗ್ ಅದು ಮೈನ್ ವಿಕೆಟ್ನ ಎತ್ಬಿಟ್ಟೆ ಅಂತ ಆಲ್ಮೋಸ್ಟ್ 60+ ರನ್ಸ್ನ ಹೊಡೆದಿರೋರು ಕೂಡ, ಕ್ಲೋಸ್ ಟು 70 ರನ್ಸು. ಸೊ ಈ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಡೌನ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬಂದರು ಶೆಡ್ಗೆ. ಅವ್ರ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿರಲ್ಲ. ಅಲ್ಲೇನು ಬ್ರೇಕ್ ಡೌನ್ ಆಗದಂಗೆ ಆಲ್ಮೋಸ್ಟ್ ರನ್ನೇ ಬಾಲ್ ಬಂದ್ಬಿಟ್ಟು ಕೂತ್ಕೊಂಡಿತ್ತು. ಅಲ್ಲೇನು ಏನೋ ಹೆವಿ ಬೇಕಾಗಿತ್ತು ಅಲ್ಲಿ ರಿಕ್ವೈರ್ಡ್ ರನ್ ರೇಟು ಅನ್ನೋ ಹತ್ರ, ಅದಕ್ಕಿಂತ ಕಮ್ಮಿನೇ ಬಂದ್ಬಿಟ್ಟು ಕೂತ್ಕೊಂಡಿದ್ದು. ಔಟ್ ಆದಾಗ ರಿಕ್ವೈರ್ಡ್ ರನ್ ರೇಟ್ಗಿಂತ ಅಂದರೆ ರನ್ನೇ ಬಾಲ್ಗಿಂತ ಕಮ್ಮಿನೇ ಬಂದ್ಬಿಟ್ಟು ಕೂತ್ಕೊಂಡಿತ್ತು. ಜಸ್ಟ್ ಮ್ಯಾಚ್ನ ಕಲಾಸ್ ಮಾಡಬೇಕಾಗಿತ್ತು ಅಷ್ಟೇ. ಅದನ್ನು ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರ ಜೊತೆಗೆ ಕಲಾಸ್ ಮಾಡಿದ್ದು ಶೆಡ್ಗೆ ಅವರು ಸೇರಿಕೊಂಡು. ಶೆಡ್ಗೆ ಅವರು ಸಿಂಗಲ್ನ ಕೊಡ್ತಾ ಇದ್ರು, ಹೊಡೆಯಪ್ಪ ಸೆಂಚುರಿ ಹೊಡೆಯಪ್ಪ ನೀನು ಅಂತ. ಶೆಡ್ಗೆನೇ ಹೊಡೆದ್ಬಿಟ್ಟು ಮುಗಿಸಿರ್ಬೋದಾಗಿತ್ತು, ಈಸಿ ಬಾಲೇನೋ ಬರ್ತಾಯಿತ್ತು. ಬಟ್ ಇಲ್ಲ, ಶ್ರೇಯಸ್ ಅಯ್ಯರ್ ಅವರ ಸೆಂಚುರಿ ಅವರಿಗೆ ಮುಖ್ಯವಾಗಿತ್ತು. ಸೆಂಚುರಿ ಹೊಡಿಗೋರು, ನೀನೇ ಬಂದು ಹೊಡಿಗೋರು, ನೀನೇ ಒಂದು 6 ಹೊಡಿ, ನಾನು ಹೊಡೆಯಲ್ಲ, ನೀನೇ ಹೊಡಿ 6 ಅನ್ನೋ ಹತ್ರ ಅವ್ರು ಕೊಟ್ಟರು. ಸ್ಟ್ರೈಕ್ನ ಕೊಟ್ಟರು. ಅವರೇ ಹೊಡೆದ್ಬಿಟ್ಟು ಮುಗಿಸಿತ್ತು ಅಂದರೆ ಇವಾಗೆಲ್ಲ ಫ್ಯಾನ್ಸ್ಗಳೆಲ್ಲ ಅಗೇನ್ಸ್ಟ್ ಆಗೋಗ್ಬಿಟ್ಟು ಹುರ್ಕೊಂಡ್ಬಿಟ್ಟು ಎಲ್ಲ ಬೈದು ಹಾಕ್ಬಿಟ್ರು. ಬಟ್ ನಿಜವಾಗ್ಲೂ ಏನಾದ್ರು ಬೇಗ ಹೊಡೆದಿತ್ತು ಕೂಡ ವರಿ ಮಾಡೋಂಥ ಅಗತ್ಯತೆ ಇಲ್ಲ ಇಲ್ಲಿ. ಶೆಡ್ಗೆ ಅವ್ರನ್ನಾರು 6 ಹೊಡೆದ್ಬಿಟ್ಟು ಏನಾದ್ರು ಮ್ಯಾಚ್ನ ಮುಗಿಸಿತ್ತು ಅಂತಂದರೆ 1 ಬಾಲ್ 2 ಬಾಲ್ ಹಿಂದೆ ಏನಾದ್ರು ಮುಗಿಸ್ತು ಅಂದರೆ ನೆಟ್ ರನ್ ರೇಟ್ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ. ಇಂಪ್ರೂವೈಸ್ ಆಗಬೇಕಾದ್ರೆ ನೆಟ್ ರನ್ ರೇಟ್ ಇಲ್ಲ. ಯಾಕಂದರೆ KKR ಅಗೇನ್ಸ್ಟ್ ಬಂದು ಕುತ್ಕೊಂತು ಅಂತಂದರೆ ನೋಡಿ 1 ಬಾಲ್ 2 ಬಾಲ್ ಅವಾಗ ಡಿಫ್ರೆನ್ಸ್ ಆದರೂ ಆಗ್ಬೋದು. KKR ಸ್ವಲ್ಪ ಮಟ್ಟಿಗೆ ಮಾರ್ಜಿನ್ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತು ಅಂತಂದರೆ, ಲಾಸ್ಟ್ ಮ್ಯಾಚ್ ಸ್ವಲ್ಪ ಹೆವಿ ಮಾರ್ಜಿನ್ ಹೊಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹೋಗ್ಬಿಡ್ತು ಅಂದರೆ 1 ಬಾಲ್ ಹಿಂದೆ ಹೊಡೆದಿರ್ಬೇಕಾಯ್ತು ನಾವು, 2 ಬಾಲ್ ಹಿಂದೆ ಹೊಡೆದಿರ್ಬೇಕಾಯ್ತು ನಾವು ಅಂತ ರಿಗ್ರೆಟ್ ಪಡುವಂಥದ್ದು ಇರೋದಿಲ್ಲ. ಸೊ ಅವ್ರು ಹೊಡಿಬೇಕಾಗಿತ್ತು. ಯಾಕಂದರೆ ನಾರ್ಮಲ್ ಮ್ಯಾಚೇ ಬೇರೆ, ಇವಾಗ ನೆಟ್ ರನ್ ರೇಟ್ಗೋಸ್ಕರ ಆಡಬೇಕು. ಇವರು ಹೊಡಿಬೇಕಾಗಿತ್ತು ನನ್ನ ಪ್ರಕಾರ. ಶ್ರೇಯಸ್ ಅವರ ಸೆಂಚುರಿ ಏನು ಅಂಥ ಮಟ್ಟಿಗೆ ಅವಶ್ಯಕತೆ ಏನಿಲ್ಲ. ಸೆಂಚುರಿ ಸೆಂಚುರಿ ನೋಡೋಣ. ಆ ಥರ ಪರಿಸ್ಥಿತಿ ಏನಾದ್ರು ಬಂತು ಅಂತಂದರೆ ಪಂಜಾಬ್ ಕಿಂಗ್ಸ್ ಅವರು ರಿಗ್ರೆಟ್ ಪಡೋದಿಲ್ವ ಅಂತ. ಏನಾದ್ರು ಕ್ಲೋಸ್ ಆಗಿ ಏನಾರು KKR ಅವರು ಕ್ವಾಲಿಫೈ ಆಗೋಗ್ಬಿಟ್ರು ಅಂದ್ರೆ ಅವಾಗಂತೂ ಖಂಡಿತ ಹುರ್ಕೊಂಡು ರಿಗ್ರೆಟ್ ಪಟ್ಬಿಡ್ತಾರೆ. ಶಶಾಂಕ್ ಸಿಂಗ್ ಅಲ್ಲ, ಶೆಡ್ಗೆ ನೀನು ಹೊಡಿಬೇಕಾಗಿತ್ತು ಗುರು, ನೀನು 6 ಹೊಡಿಬೇಕಾಗಿತ್ತು ಆ ಟೀಮಲ್ಲಿ. ಶ್ರೇಯಸ್ ಅಯ್ಯರ್ಗೆ ಸ್ಟ್ರೈಕ್ ಕೊಡಬಾರ್ದಾಗಿತ್ತು ಅಂತ. ಸೊ ಯಾಕಂದರೆ ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು, ನೆಟ್ ರನ್ ಮ್ಯಾಟ್ರ್ ಆಗುವಂಥ ಮ್ಯಾಚು. ಪುಷ್ ಕೊಡಬೇಕಾಗಿತ್ತು. ಸೆಂಚುರಿ ಅಗತ್ಯತೆ ಇರಲಿಲ್ಲ, ಬಟ್ ಸೆಂಚುರಿ ಬಂದಿದ್ದ ಖುಷಿ ಇದೆ. ಏನು ಹೇಳ್ತೀರಾ, ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಶ್ರೇಯಸ್ ಅಯ್ಯರ್ ಅಂತೂ
ಮಸ್ತಾಗಿ ಆಡಿದ್ರೆ ಗುರು. ಕ್ಯಾಪ್ಟನ್ ಸಾಬ್, ಸರ್ಪಂಚ್ ಸಾಬ್, ಲೀಡಿಂಗ್ ಫ್ರಮ್ ದ ಫ್ರಂಟ್, ಇಟ್ ಇಟ್ಸ್ ಬೆಸ್ಟ್.